ನಮಸ್ಕಾರ. ಪಬ್ಲಿಕ್ ಎಕ್ಸ್‌ಪ್ರೆಸ್ ನ್ಯೂಸ್ಗೆ ಸ್ವಾಗತ. ನಾನು ಮಾಲಾ ಹಾಸನ್. ಈಗ ಹೆಡ್ಲೈನ್ಸ್. ಬಾನು ಮುಷ್ತಾಕ್ ನಮ್ಮ ಜಿಲ್ಲೆಯ ಮಹಿಳೆ. ಅವರೊಬ್ಬ ಹೋರಾಟಗಾರ್ತಿ. ಹಾಗಾಗಿ ಅವರು ದಸರಾ ಉದ್ಘಾಟನೆ ಮಾಡಿದ್ರೆ ಸಂತೋಷ. ಹಾಸನದಲ್ಲಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಹೇಳಿಕೆ. ವಿಧಾನಸಭಾ ಅಧಿವೇಶನದಲ್ಲಿ ಆಕ್ಷೇಪಾರ್ಹ ಪದ ಬಳಕೆ. ಮಾತಿನ ಬರದಲ್ಲಿ ಅರಿವಿಲ್ಲದೆ ಅಂತ ಪದ ಬಂದಿದೆ. ಕ್ಷಮೆಯಾಚಿಸಿದ ಅರಸೀಕೆರೆ ಶಾಸಕ ಕೆ.ಎಂ. ಶಿವಲಿಂಗೇಗೌಡ. ನಾನು ತಂದೆ ತಾಯಿ ಜೊತೆ ಹಲವು ಬಾರಿ ಜಂಬೂ ಸವಾರಿ ನೋಡಲು ಹೋಗ್ತಿದ್ದೆ. ಈಗ ನನಗೆ ದಸರಾ ಉದ್ಘಾಟನೆ ಸಂದರ್ಭದ ಆಹ್ವಾನ ಬಂದಿದೆ. ಹಾಸನದಲ್ಲಿ ಬೂಕರ್ ಪ್ರಶಸ್ತಿ ವಿಜೇತೆ ಬಾನು ಮುಷ್ತಾಕ್ ಹೇಳಿಕೆ. ಬಾನು ಮುಷ್ತಾಕ್ ಅವರನ್ನ ದಸರಾ ಉದ್ಘಾಟನೆಗೆ ಆಯ್ಕೆ ಮಾಡಿರುವುದನ್ನು ಸ್ವಾಗತಿಸುತ್ತೇನೆ ಎಂದು ಶಾಸಕ ರೇವಣ್ಣ ತಿಳಿಸಿದರು. ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಾನು ಮುಷ್ತಾಕ್ ಅವರು ದೇವೇಗೌಡರ ಕಾಲದಿಂದಲೂ ಹೋರಾಟ ಮಾಡಿಕೊಂಡು ಬಂದವರು. ಅವರಿಗೆ ಅವಕಾಶ ಕೊಟ್ಟರೆ ತಪ್ಪೇನಿದೆ? ಕೆಲವರು ಅವರು ಮುಸ್ಲಿಂ ಎಂಬ ಕಾರಣಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಹಿಂದೂ ಮುಸ್ಲಿಮರನ್ನ ಬೇರ್ಪಡಿಸುವುದು ಸರಿಯಲ್ಲ. ನಾವು ಭಾರತೀಯರು ಎಂಬುದನ್ನು ತಿಳಿದುಕೊಳ್ಳಬೇಕು ಎನ್ನುವ ಮೂಲಕ ಬಾನು ಮುಷ್ತಾಕ್ ಆಯ್ಕೆಯನ್ನ ವಿರೋಧಿಸುತ್ತಿರುವವರಿಗೆ ತಿರುಗೇಟು ನೀಡಿದರು. ಧರ್ಮಸ್ಥಳ ವಿಚಾರ ಕುರಿತು ಪ್ರತಿಕ್ರಿಯಿಸಿದ ಅವರು, ಧರ್ಮಸ್ಥಳದಲ್ಲಿ ದೇವರ ಶಕ್ತಿ ಇದೆ. ಕೆಲವರು ಅಪಪ್ರಚಾರ ಮಾಡಲು ಯತ್ನಿಸಿದ್ದಾರೆ. ಸರ್ಕಾರ SIT ಮೂಲಕ ತನಿಖೆ ನಡೆಸುತ್ತಿದೆ. ತನಿಖೆ ಬಳಿಕ ಸತ್ಯಾಂಶ ಹೊರಬೀಳಲಿದೆ. ಈ ಬಗ್ಗೆ ಹೆಚ್ಚಿನ ಹೇಳಿಕೆ ನೀಡಲ್ಲ ಎಂದರು. ಈಗ ವೀರೇಂದ್ರ ಹೆಗ್ಡೆಯವರು ಅವ್ರದ್ದೇ ಆದಂಥ ಒಂದು ಹಾದಿನಲ್ಲಿ ಇದನ್ನು ಧರ್ಮಸ್ಥಳ ಕ್ಷೇತ್ರನ ನಡೆಸ್ಕೊಂಬಂದವರು. ಅಲ್ಲಿ ಯಾವುದೇ ರಾಜಕೀಯ ಹಸ್ತಕ್ಷೇಪ ಇಲ್ದಂಗೆ ಇವತ್ತು ಅದು ಒಂದು ದೈವಶಕ್ತಿ ಇದೆ. ಯಾರು ರಾಜಕೀಯ ಮುಖಂಡರು ತಪ್ಪು ಮಾಡಿದಾಗ ಅಲ್ಲೋ ಸತ್ಯ ಮಾಡೋದು ಬನ್ನಿ ಅಂತಾರೆ. ಧರ್ಮಸ್ಥಳಕ್ಕೆ ಹೋಗಿ ಸತ್ಯ ಮಾಡೋಣ ಅಂತೇಳಿ ಹಿಂದೆಲ್ಲ ನಡೆದಿರೋದು ನೋಡಿದ್ವಿ ಏನು ಉದಯ್? ನಾನು ಯಾಕೆಂದರೆ ಅಂಥ ಒಂದು ದೇವ್ರ ಸನ್ನಿ ಬಗ್ಗೆ ನನಗೆ ಮಾತಾಡೋವಂಥ ಶಕ್ತಿ ನನಗಿಲ್ಲ. ನೋಡಪ್ಪ, ನನಗೀಗ ಪಾದಯಾತ್ರೆ ಗೀದಯಾತ್ರೆ ಮಾಡೋವಂಥ ಶಕ್ತಿ ಇಲ್ಲ. ನಮ್ಮ ಪಾರ್ಟಿಯರಿದ್ರು ಪಾದಯಾತ್ರೆ ಮಾಡೋ ಶಕ್ತಿ ಇತ್ತು, ಅವ್ರು ಹೋಗೋರಿದ್ರೆ ಹೋಗಿ ಮಾಡಲಿ, ನಮ್ಮದೇನಂತೆ. ನಾನು ಈಗಿನ ಸನ್ನಿವೇಶದಲ್ಲಿ ಹೆಚ್ಚಿಗೆ ನಾನು ಹೇಳೋಕ್ಕೆ ಹೋಗಲ್ಲ. ಒಂದು ಧರ್ಮಕ್ಷೇತ್ರದಲ್ಲಿ ಒಂದು ಹಿಂದಿಂದ ನಡ್ಕೊಂಬಂತ ಇರೋದಕ್ಕೆ ನಾವು ಅದನ್ನೆಲ್ಲ ಕೈ ಹಾಕಬಾರ್ದು ಅಂತ ನಾನು ಎರಡೂ ರಾಜಕೀಯ ಪಕ್ಷಗಳಿಗೆ ಮನವಿ ಮಾಡ್ತೀನಿ. ಅದ್ರ ಮೇಲೆ ಅವ್ರಿಗೆ ಬಿಟ್ಟಿದ್ದು. ಅವರು ಹೋರಾಟಗಾತಿ, ಅವ್ರ ಬಗ್ಗೆ ನಮ್ಮದೇನು ಎರಡು ಮಾತಿಲ್ಲ. ಕೊಟ್ಟರೆ ಒಳ್ಳೆಯದು. ಅದರಲ್ಲಿ ನಾವು ಈ ರಾಜ್ಯದಲ್ಲಿ ಹಿಂದೂ ಮುಸ್ಲಿಂ ಅಂತ ಬೇರ್ಪಡಿಸಬಾರ್ದು ಅಂತ ನಾನು ರಾಜಕೀಯ ಪಕ್ಷ ಯಾವುದೇ ಇರಲಿ ಮುಖಂಡರಿಗೆ ಮನವಿ ಮಾಡ್ತೀನಿ. ನಾವೆಲ್ಲ ಒಂದು. ಈಗ ಏನು ಹೇಳ್ತೀರಿ ನೀವು? ಹಿಂದೂ ಮುಸ್ಲಿಂ ಎಲ್ಲ ಇದು ಅಂತ ಒಂದು ಇದನ್ನೇ ಮಹಾತ್ಮ ಗಾಂಧಿಯರಿದ್ದು ಇದು ಮಾಡೋಗ್ಯವ್ರು ಅಲ್ವ ಸರ್? ಎಲ್ಲ ಹಿಂದಿನ ನಾಯಕರು. ಈಗ ನಾವು ಮುಸಲ್ಮಾನರನ್ನೇ ಬೇರ್ಪಡಿಸೋದು, ಇವರು ಬೇರ್ಪಡಿಸೋದು, ಅದು ಇದು ಬೇರ್ಪಡಿಸೋದು ಸೂಕ್ತ ಅಲ್ಲ ಅಂತ ನನ್ನ ಭಾವನೆ. ನಮ್ಮ ನೋಡಪ್ಪ, ಯಾರು ವಿರೋಧ ಮಾಡಿಕೊಳ್ಳಿ, ನಾನಂತೂ ಅದಕ್ಕೆ ನನ್ನ ಸ್ಪಷ್ಟವಾಗಿ ಹೇಳ್ತೀನಿ. ನಾವೆಲ್ಲ ಒಂದು ಸಮಾಜದಲ್ಲಿ ಇಲ್ಲಿ ಹಿಂದೂ ಮುಸ್ಲಿಮ್ಸು ಅದೆಲ್ಲ ಇಲ್ಲ, ಜೈನಿಗರು ಇವು ಯಾವೂ ಇಲ್ಲ, ಒಂದೇ ಭಾರತೀಯರು ನಾವು. ಏನು ಸ್ವಾಮಿ? ಅದು ಎಲ್ಲ ಒಟ್ಟಾಗಿ ದೇಶ ಉಳಿಸ್ಬೇಕು ಅಂತ ನನ್ನ ಭಾವನೆ. ಗೊತ್ತಾಯ್ತೇನ್ರಿ? ನನಗೆ ಆ ಥರ ಭಾವನೆಯೇ ಇಲ್ಲ. ಈಗ ಉದಾಹರಣೆ, ಈಗ ಅಲ್ಪಸಂಖ್ಯಾತರದ್ದು ರೋಡು 25 ಕೋಟಿ ಖರ್ಚು ಮಾಡಿ ರೋಡ್ ಮಾಡಿದೆ. ನಾನು ಮುಸ್ಲಿಮ್ಸ್ ಅವರೇ ಅಂತೇಳಿ ನಾನೇನು ಓಟ್ಗೋಸ್ಕರ ಮಾಡಲಿಲ್ಲ. ನಾನು ಓಟ್ಗೋಸ್ಕರ ಮಾಡಬೇಕು ಅನ್ನೋದಲ್ಲ ನನಗೆ ಉದ್ದೇಶ. 25 ಕೋಟಿ 5 ಕೋಟಿ 2 ಬ್ರಿಡ್ಜ್ ಮಾಡಿಸ್ತೇ ಅಲ್ಲಿ. ಗೊತ್ತಾಯ್ತಾ? ಇವತ್ತೆಲ್ಲ 500 ರೂಪಾಯಿ ಸೈಟ್ ವ್ಯಾಲ್ಯೂ 5,000 ಆಯಿತು. 500 ರೂಪಾಯಿ ಸೈಟ್ ವ್ಯಾಲ್ಯೂ ಇವತ್ತು 5,000 ಆಯಿತೆ. ಯಾಕೆ ಮಾಡಲಿಲ್ಲ? 40 ವರ್ಷದಿಂದ ಕಾಂಗ್ರೆಸ್ ನಾನು ಬೇಡ ಅಂತ ಇಟ್ಕೊಂಡಿದ್ದ. ಈಗ ಅಲ್ಪಸಂಖ್ಯಾತರು ಓಟ್ ಕೊಡಲ್ಲ ಮಾಡಲ್ಲ ಅಂತ ನಾನು ಅದೆಲ್ಲ ನನ್ನ ಕರ್ತವ್ಯ. ನಾನೊಬ್ಬ ಶಾಸಕನಾಗಿ ನಾನು ಎಲ್ಲ ಸಮಾಜನ ತಗೊಂಡು ಹೋಗೋದು ನನ್ನ ಜವಾಬ್ದಾರಿ. ನಾನು ಜಿಲ್ಲೆ ಸಚಿವನಾಗೂ ಕೆಲಸ ಮಾಡಿದ್ದೀನಿ, ಶಾಸಕನಾಗೂ ಕೆಲಸ ಮಾಡಿದ್ದೀನಿ. ದೇವೇಗೌಡರಿಗೂ ಈ ಜಿಲ್ಲೆ ರಾಜಕೀಯ ಶಕ್ತಿ ಕೊಟ್ಟಂಥ ಜಿಲ್ಲೆ. ಇದನ್ನು ನಾವು ಜಿಲ್ಲೆ ಜನತೆನ ಮರೆಯೋಕ್ಕಾಗಲ್ಲ. ನನ್ನ ಜೀವನ ಇರೋವರೆಗೂ ರಾಜಕೀಯದಲ್ಲಿ ಏಳು ಬೀಳಿರ್ತದೆ. ನಾನಂತೂ ಈ ಜಿಲ್ಲೆಯ ಜನ ಇದನ್ನು ನನ್ನ ಜೀವನ ಇರೋವರೆಗೆ ನನ್ನ ಕೈಲಾದಷ್ಟು ಸೇವೆ ಮಾಡ್ತೀನಿ. ನಾನು ಆ ಸಮಾಜ ಈ ಸಮಾಜ ಅನ್ನೋದು ನನಗೆ
ಓಟ್ ಕೊಡ್ತಾರೋ ಬಿಡ್ತಾರೋ ಅದು ಸಂಬಂಧ ಇಲ್ಲ. ನನ್ನ ಕರ್ತವ್ಯ ಒಬ್ಬ ಶಾಸಕನಾಗಿ ನಾನು ಪ್ರಮಾಣ ವಚನ ಸ್ವೀಕಾರ ಮಾಡುವಾಗ ಏನು ಅವತ್ತು ಇದು ಮಾಡಿದ್ದೀನಿ ಅದಕ್ಕೆ ನಡ್ಕೊತೀನಿ ಅಷ್ಟೇ. ಬಾಕಿ ವಿಷಯ ನಾನು ಈಗ ಜಿಲ್ಲೆ ಒಬ್ಬ ಮಹಿಳೆ ಅವರಿಗೆ ಒಂದು ಅವಕಾಶ ಕೊಟ್ಟಿದ್ದಾರೆ, ಸರ್ಕಾರ ಮಾಡಿ ಬಿಡಿ. ಅವರು ಒಂದು ಹೋರಾಟದಿಂದಲೇ ಬಂದಿರೋರಲ್ವಾ ಅವರೆಲ್ಲ. ದೇವೇಗೌಡರ ಕಾಲನ ಸಮಾನ ಇದ್ದವರು ಅವರು, ಭಾನುಮಸ್ತಾಕ್ ಕೆಲವರೆಲ್ಲ ಅಂತಾರೆ ಅವರೇ. ರಾಜಕೀಯ ಒಂದು ಕಡೆ ಬುಟ್ಟ ಹಾಕ್ರಿ, ಇವೆಲ್ಲ ನಾನು ಹೇಳೋದಿಂಥವಕ್ಕೆಲ್ಲ ನಾವು ವಿರೋಧ ಮಾಡಬಾರ್ದು ಅಂತ ನನ್ನ ಭಾವನೆ. ಅಬ್ದುಲ್ ಕಲಾಂ ಇದ್ದರು, ದೇವೇಗೌಡರು ಹೆಂಗೆ ನಡ್ಕೊಂಡ್ರು ಅಬ್ದುಲ್ ಕಲಾಂಗೆ ಅದು ಕಾಲ ಬಂದಾಗ ಹೇಳ್ತೀನಿ. ದೇವೇಗೌಡರು ಯಾರ್ಯಾರು ಏನೇನು ಮಾಡ್ಯವ್ರೆ, ಈ ದೇವೇಗೌಡರು ಪ್ರೈಮ್ ಮಿನಿಸ್ಟರ್ ಇದ್ದಾಗ ಎಲ್ಲ ಸಮಾಜನೂ ಮುಖ್ಯಮಂತ್ರಿ ಇದ್ದಾಗ ತಗೊಂಡೋಗಿವ್ರೆ. ಈಗ ನಾವು ಅದನ್ನು ಬೇರ್ಪಡಿಸೋಕ್ಕೆ ಹೋಗಬಾರ್ದು ಅಂತ ನನ್ನ ಭಾವನೆ. ವಿಧಾನಸಭಾ ಅಧಿವೇಶನದ ವೇಳೆ ಸ್ಪೀಕರ್ ಸ್ಥಾನದಲ್ಲಿದ್ದ ಉಪಾಧ್ಯಕ್ಷ ರುದ್ರಪ್ಪ ಲಮಾಣಿ ಅವರ ಕುರಿತು ಅಪೇಕ್ಷಾರ್ಹ ಪದ ಬಳಕೆ ಮಾಡಿರುವ ಹಿನ್ನೆಲೆಯಲ್ಲಿ ಅರಸೀಕೆರೆ ಶಾಸಕ ಕೆಎಂ ಶಿವಲಿಂಗೇಗೌಡ ಕ್ಷಮೆಯಾಚಿಸಿದ್ದಾರೆ. ಘಟನೆಯ ಕುರಿತು ಸ್ಪಷ್ಟನೆ ನೀಡಿದ್ದ ಶಿವಲಿಂಗೇಗೌಡ ಅವರು, ಮಾತಿನ ಬರದಲ್ಲಿ ಅರಿವಿಲ್ಲದೆ ಅಂತ ಪದ ಬಂದಿದೆ, ಆಗಲೇ ಅದರ ಅರಿವಾಗಿ ಕಡತದಿಂದ ತೆಗೆಯಲು ನಾನು ಹೇಳಿದ್ದೇನೆ. ಮಾನ್ಯ ಉಪಾಧ್ಯಕ್ಷರು ಕೂಡ ಹೇಳಿ ಅದನ್ನ ದಾಖಲೆಗಳಿಂದ ತೆಗೆದುಹಾಕಿದ್ದಾರೆ. ಆದರೂ ಈ ಘಟನೆ ಬಗ್ಗೆ ವಿಷಾದ ವ್ಯಕ್ತಪಡಿಸುತ್ತೇನೆ ಎಂದ ಅವರು, ಕೇಂದ್ರ ರಾಜ್ಯ ಜಂಟಿ ಸಹಯೋಗದ ಅನುದಾನದ ಹಂಚಿಕೆ ಬಗ್ಗೆ ನಾನು ಮಾತನಾಡಬೇಕಿತ್ತು. ಆದರೆ ಆ ಸಂದರ್ಭದಲ್ಲಿ ಬಿಜೆಪಿ ಸದಸ್ಯರು ಗಲಾಟೆ ಮಾಡಿ ಮಾತನಾಡಲು ಅಡ್ಡಿಪಡಿಸಿದರು. ತಾಳ್ಮೆ ಕಳೆದುಕೊಂಡು ಇಂತಹ ಆಕ್ಷೇಪಾರ್ಹ ಪದ ಬಳಕೆಯಾಗಿದೆ. ಉಪಾಧ್ಯಕ್ಷರ ಬಳಿ ವಿನಯಪೂರ್ವಕವಾಗಿ ಕ್ಷಮೆ ಕೇಳುತ್ತೇನೆ ಎಂದು ಹೇಳಿದ್ದಾರೆ. ಕಳೆದ ವಾರ ವಿಧಾನಸೌಧದಲ್ಲಿ ಮುಂಗಾರು ಅಧಿವೇಶನ ನಡೆಯತಕ್ಕಂಥ ಸಂದರ್ಭದಲ್ಲಿ ನೇಮ 69ರ ಅಡಿನಲ್ಲಿ ನಾನು ಒಂದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಮಧ್ಯೆ ಇರತಕ್ಕಂಥ ಸ್ಪಾನ್ಸರ್ ಸ್ಕೀಮ್ನ ಭಿನ್ನಾಭಿಪ್ರಾಯದಲ್ಲಿ ಹಣ ಬಿಡುಗಡೆ ವಿಚಾರದಲ್ಲಿ ಚರ್ಚೆ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ BJPಯವರು ನನ್ನನ್ನು ಮಾತನಾಡಲಿಕ್ಕೆ ಬಿಡಲಿಲ್ಲ, ಗಲಾಟೆಯನ್ನು ಎದುರಿಸಿದರು. ಅದಕ್ಕೋಸ್ಕರ ನನಗೆ ಸ್ವಲ್ಪ ತಾಳ್ಮೆಯನ್ನು ಕಳ್ಕೊಂಡು ಆಗ ಅಧ್ಯಕ್ಷ ಪೀಠದಲ್ಲಿ ಕೂತಿದ್ದಂಥ ಉಪಾಧ್ಯಕ್ಷರಿಗೆ ನನಗೆ ಮನಸ್ಸಿಗೆ ಗೋಚರ ಇಲ್ಲದೆ ಇರತಕ್ಕಂಥ ಪದಬಳಿಕೆಯನ್ನು ಮಾಡಿರೋದಕ್ಕೆ ನಾನು ವಿಷಾದಿಸ್ತೇನೆ. ಮತ್ತು ಆ ಸಮಯದಲ್ಲೇ ನಾನು ಮಾಡಿರ್ತಕ್ಕಂಥ ಈ ತಪ್ಪು ಪದದ ಬಳಕೆಯನ್ನು ಕಡತದಿಂದ ತೆಗೆದುಹಾಕಬೇಕು ಅಂತೇಳಿ ನಾನು ಹೇಳಿದ್ದೇನೆ, ಉಪಾಧ್ಯಕ್ಷರು ಹೇಳಿದ್ದಾರೆ, ಎಲ್ಲರೂ ಹೇಳಿ ಆ ಒಂದು ಇದನ್ನು ಕಡತದಿಂದ ತೆಗೆದುಹಾಕಿದ್ದಾರೆ. ಆದ್ರೂ ಸಹ ಆ ಪದ ಬಳಕೆ ಬರಬಾರ್ದಾಯಿತು ಅಂತೇಳಿ ನಾನು ವಿಷಾದವನ್ನು ವ್ಯಕ್ತಪಡಿಸ್ತಾ ನಾನು ಮಾನ್ಯ ಉಪಾಧ್ಯಕ್ಷರಲ್ಲಿ ಈ ಸಂದರ್ಭದಲ್ಲಿ ಅತೀವವಾದಂಥ ವಿಷಾದವನ್ನು ವ್ಯಕ್ತಪಡಿಸಿ ನಾನು ಅವರಿಗೆ ಭಾಳ ವಿನಯಪೂರ್ವಕವಾಗಿ ಆದ ಈ ಘಟನೆಗೆ ನನ್ನನ್ನು ಕ್ಷಮಿಸಬೇಕು ಅಂತೇಳಿ ನಾನು ಕೇಳ್ತೀನಿ. ನಾಡಹಬ್ಬ ಚಾಮುಂಡೇಶ್ವರಿ ತಾಯಿ ಅಂತ ಪ್ರೀತಿ ಅಭಿಮಾನದಿಂದ ಕರೀತೀರಿ. ಇದು ನಮ್ಮ ಸಂಸ್ಕೃತಿಯ ಭಾಗವೇ ಆಗಿದೆ. ಹಾಗಾಗಿ ಇದು ನನಗೂ ಪ್ರಿಯವಾಗಿದೆ ಎಂದು ಬಾನು ಮುಷ್ತಾಕ್ ತಿಳಿಸಿದರು. ಖಂಡಿತವಾಗಿಯೂ ಇದು ಖುಷಿಯ ವಿಷಯ. ಇದನ್ನ ಹಲವಾರು ಪ್ರಭೇದಗಳಲ್ಲಿ ನಾವು ನೋಡ್ಬೋದು. ನೀವು ಚಾಮುಂಡೇಶ್ವರಿ ತಾಯಿ ಅಂತೀರಿ, ನಿಮ್ಮ ಭಾವವನ್ನು ಕೂಡ ನಾನು ಗೌರವಿಸ್ತೀನಿ. ಅನೇಕರು ಇದನ್ನು ನಾಡ ಹಬ್ಬ ಅಂತ ಕರೀತಾರೆ, ಅದನ್ನು ಕೂಡ ಗೌರವಿಸ್ತೀನಿ. ಇದು ಒಂದು ನಮ್ಮ ನಾಡ ಹಬ್ಬ ಮತ್ತು ನೀವೇನು ಚಾಮುಂಡೇಶ್ವರಿ ತಾಯಿ ಅಂತ ಭಾಳ ಪ್ರೀತಿ ಅಭಿಮಾನದಿಂದ ಕರಿತೀರಿ. ಈಗೆಲ್ಲ ನಮ್ಮ ಸಂಸ್ಕೃತಿಯ ಒಂದು ಭಾಗವೇ ಆಗಿದೆ, ಈ ನಾಡಿನ ಒಂದು ಭಾಗವೇ ಆಗಿದೆ. ಹೀಗಾಗಿ ನನಗೂ ಪ್ರಿಯವಾಗಿದೆ. ನಾನು ಕೂಡ ಇದನ್ನು ಗೌರವಿಸ್ತಕ್ಕಂಥ ಒಂದು ಹಬ್ಬ ಆಗದೆ, ಪ್ರೀತಿಯಿಂದ ಪಾಲ್ಗೊಳ್ಳತಕ್ಕಂಥ ಒಂದು ಹಬ್ಬವೇ ಆಗಿದೆ. ಬಾಲ್ಯದಿಂದಲೂ ನಾನು ಯಾವತ್ತಿಗೂ ಕೂಡ ನನ್ನ ತಂದೆ ತಾಯಿಯರ ಜೊತೆಯಲ್ಲಿ ಜಂಬೂ ಸವಾರಿ ನೋಡಲಿಕ್ಕೆ ಹೋಗ್ತಾನೆ ಇದ್ದೆ ನಾನು.
ಆದರೆ ಈ ಸಾರಿ ಈ ದಸರಾ ಉದ್ಘಾಟನೆಯ ಸಂದರ್ಭದ ಆಹ್ವಾನವೇ ನನಗೆ ಬಂದಿದೆ. ಹೀಗಾಗಿ ನನಗೆ ಭಾಳ ಸಂತೋಷದ ವಿಷಯ ಇದು. ನಾನು ಎಷ್ಟೊಂದು ದೊಡ್ಡ ದೊಡ್ಡ ಸಾಧನೆಗಳ ಹೊಸ್ತಿಲಲ್ಲಿ ನಿಂತು ಆ ಎಲ್ಲ ಸಂತೋಷಗಳನ್ನು ಅನುಭವಿಸಿದ್ದೀನಿ ಅಂತ ಹೇಳಿದರೆ, ನನ್ನ ಮನಸ್ಸು ಇಂತಹ ಯಾವ ಸಂತೋಷ ನನ್ನ ಎದುರಿಗೆ ಬಂದರೂ ಕೂಡ ನಾನು ತುಂಬ ಥ್ಯಾಂಕ್ಫುಲ್ನೆಸ್ ಅಂದರೆ ತುಂಬ ಗ್ರ್ಯಾಟಿಟ್ಯೂಡನ್ನು ನಾನು ಅನುಭವಿಸ್ತೀನಿ. ನಾನು ಇಡೀ ಪ್ರಕೃತಿ ಪ್ರಮೇಯಗಳಿಗೆ ನಾನು ನನ್ನ ವಂದನೆಗಳನ್ನು ಹೃತ್ಪೂರ್ವಕವಾಗಿ ಸಲ್ಲಿಸ್ತೀನಿ ಮತ್ತು ಅತ್ಯಂತ ವಿನೀತಳಾಗಿ ಅತ್ಯಂತ ಗೌರವದಿಂದ ಇನ್ನಷ್ಟು ಬಾಗಿ ವಿನಯಪೂರ್ವಕವಾಗಿ ಈ ಗೌರವಗಳನ್ನು ಸ್ವೀಕರಿಸ್ತೀನಿ. ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನ ಕೋರ್ತಾ, ಏನು ಗಣೇಶ ಹಬ್ಬ ಸರ್ವರಿಗೂ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಸಂದರ್ಭದಲ್ಲಿ ಹೇಳ್ತಾ, ನಾನು ಸಾರ್ವಜನಿಕರಲ್ಲಿ ಒಂದು ವಿನಂತಿ, ಎಲ್ಲ ಯುವಕರು ಎಲ್ಲರೂ ಕೂಡ ಏನು ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡೋದ್ರ ಮುಖಾಂತರ ತಾವೇನು ಪ್ರತಿಷ್ಠಾಪನೆ ಮಾಡ್ತೀರಿ ಎಲ್ಲರೂ ಕೂಡ ಮಣ್ಣಿನ ಒಂದು ಗಣಪತಿ ವಿಗ್ರಹನ ಪರಿಸರ ಸ್ನೇಹಿ ಎಲ್ಲ ಮಣ್ಣಿನ ಒಂದು ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತ ನಾನು ತಮ್ಮ ಮೂಲಕ ನಾನು ಸಾರ್ವಜನಿಕರಿಗೆ ಮನವಿಯನ್ನು ಮಾಡ್ತಾಯಿದ್ದೀನಿ. ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಶುಭವನ್ನು ಕೋರ್ತೇನೆ. ಹಾಸನ ಮಹಾಜನತೆಗೆ ನನ್ನ ನಮಸ್ಕಾರಗಳು. ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಮತ್ತು ಆದಷ್ಟು ಮಟ್ಟಿಗೆ ಎಲ್ಲರೂ POP ಗಣಪತಿಯನ್ನು ಬಿಟ್ಟು ಮಣ್ಣಿನ ಗಣಪತಿಯನ್ನು ಉಪಯೋಗಿಸ್ಕೊಬೇಕು. ಪರಿಸರ ಪ್ರೇಮಿಗಳಾಗಿದ್ದರಿಂದ ಪರಿಸರ ಉಳಿಸೋಕ್ಕೋಸ್ಕರ ಎಲ್ಲರೂ ಮಣ್ಣಿನ ಗಣಪತಿಯನ್ನು ಉಪಯೋಗಿಸಿ ಮಣ್ಣಿನ ಗಣಪತಿಯಿಂದ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅಂತ ಹೇಳ್ತೀನಿ. POP ಗಣಪತಿಯನ್ನು ದಯವಿಟ್ಟು ಉಪಯೋಗಿಸಬೇಡಿ, ಪರಿಸರ ಮಾಲಿನ್ಯ ಆಗುತ್ತೆ ಅಂತ ಹೇಳಬಲ್ಲೆ. ಎಲ್ಲರಿಗೂ ನಮಸ್ಕಾರಗಳು. ಹೊಸ ಟೆಂಡರ್ನಿಂದ ನಮಗೆ ಅನ್ಯಾಯ ಆಗುತ್ತಿದೆ. ಟೆಂಡರ್ ಪ್ರಕ್ರಿಯೆಯಲ್ಲಿ ಬದಲಾವಣೆ ಮಾಡಬೇಕು ಎಂದು ಆಗ್ರಹಿಸಿ ನಗರದ HPCL ಬಳಿ ಲಾರಿ ಚಾಲಕರು ಇಂದು ಮುಷ್ಕರ ಹಮ್ಮಿಕೊಂಡಿದ್ದು, ಸ್ಥಳಕ್ಕೆ ಶಾಸಕ ಸ್ವರೂಪ್ ಭೇಟಿ ನೀಡಿ ಪ್ರತಿಭಟನಾಕಾರರ ಮನವೊಲಿಸುವಲ್ಲಿ ಯಶಸ್ವಿಯಾದರು. ಹೊಸ ಟೆಂಡರ್ ಪ್ರಕ್ರಿಯೆಯಿಂದ ಪ್ರಸ್ತುತ ಚಾಲ್ತಿಯಲ್ಲಿರುವ ಲಾರಿ ಮಾಲೀಕರಿಗೆ ಹಾಗೂ ಚಾಲಕರಿಗೆ ಅನ್ಯಾಯವಾಗುತ್ತಿದೆ. ಕೂಡಲೇ ಇದನ್ನು ಸರಿಪಡಿಸಿ ನ್ಯಾಯ ಒದಗಿಸಬೇಕು ಎಂಬುದು ಲಾರಿ ಚಾಲಕರ ಒತ್ತಾಯವಾಗಿತ್ತು. ಲಾರಿ ಚಾಲಕರ ಮನವೊಲಿಸಿ ಬಳಿಕ ಶಾಸಕ ಸ್ವರೂಪ್ ಪ್ರಕಾಶ್ ಮಾತನಾಡಿ, HPCLಗೆ ಸಂಬಂಧಪಟ್ಟಂತೆ ಲಾರಿ ಚಾಲಕರು ಹಾಗೂ ಮಾಲೀಕರು ಟೆಂಡರ್ ಪ್ರಕ್ರಿಯೆಯಲ್ಲಿ ಕೆಲವು ಸಮಸ್ಯೆಗಳಾಗಿದೆ ಎಂದು ಮುಷ್ಕರ ಹಮ್ಮಿಕೊಂಡಿದ್ದರು. ಕಳೆದ ವರ್ಷವಷ್ಟೇ ಕರೆದಿದ್ದ ಟೆಂಡರ್ನಲ್ಲಿ ಸಣ್ಣ ಪುಟ್ಟ ಲೋಪದೋಷಗಳಾಗಿವೆ ಎಂಬ ಕಾರಣಕ್ಕೆ ಅದನ್ನು ಕ್ಯಾನ್ಸಲ್ ಮಾಡಿ ಹೊಸ ಟೆಂಡರ್ ಕರೆಯಲು ಮುಂದಾಗಿದ್ದರು. ಇದರ ಬಗ್ಗೆ ಈಗಷ್ಟೇ ಸಭೆ ಮಾಡಿ ಅಧಿಕಾರಿಗಳ ಜೊತೆ ಚರ್ಚಿಸಲಾಗಿದೆ. ನಾಳೆ ಬೆಂಗಳೂರಿನಿಂದ ಉನ್ನತ ಮಟ್ಟದ ಅಧಿಕಾರಿಗಳು ಆಗಮಿಸಲಿದ್ದು ಅವರೊಂದಿಗೆ ಚರ್ಚಿಸಿ ತೀರ್ಮಾನ ಕೈಗೊಳ್ಳಲಾಗುವುದು ಎಂದರು. HPCL ಅಲ್ಲಿ ಏನಿವತ್ತು ಎಲ್ಲ ನಮ್ಮ ಟ್ಯಾಂಕರ್ ಮಾಲೀಕರು ಮತ್ತು ಚಾಲಕರು ಎಲ್ಲರೂ ಸೇರಿ ಇವತ್ತು ಈ ಮುಷ್ಕರವನ್ನು ಮಾಡ್ತಾ ಇದ್ರು. ಆ ನಿಟ್ಟಿನಲ್ಲಿ ಇವತ್ತೆಲ್ಲ ಬಂದು ಅವರ ಕಷ್ಟವನ್ನು ಕೂಡ ಆಲಿಸಿ ಏನು ಚಿಕ್ಕ ಪುಟ್ಟ ಸಮಸ್ಯೆಗಳೇನಾಗಿದೆ HPCL ಮತ್ತು ಕಂಪ್ನಿಯಿಂದ ಮತ್ತು ನಮ್ಮ ಟ್ಯಾಂಕರ್ ಓನರ್ಗೆ ಇದೆಲ್ಲ ಕೂತು ಒಂದು ಚರ್ಚೆಯನ್ನು ಕೂಡ ಮಾಡಿದ್ದೀವಿ. ನಾಳೆ ಸಂಬಂಧಪಟ್ಟ ಅಧಿಕಾರಿಗಳು, ಉನ್ನತ ಮಟ್ಟದ ಅಧಿಕಾರಿಗಳು ಬೆಂಗಳೂರಿಂದ ಬರ್ತಾರೆ. ಏನು ಇವ್ರಿಗೆ ಕಷ್ಟಗಳ ಇದಾಗಿದೆ ಅದನ್ನೆಲ್ಲ ಕೂಡ ಬಗೆಹರಿಸುವಂಥ ಕೆಲಸನ ನಾವು ನಾಳೆ ಎಲ್ಲರೂ ಕೂಡ ನಾವೆಲ್ಲ ಸೇರಿ ಮಾಡ್ತೀವಿ ಅಂತ ಸಂದರ್ಭ ಹೇಳಿ ಒಂದು ಮುಷ್ಕರನ್ನು ಕೂಡ ಹಿಂದುಪಡೆದಿದ್ದಾರೆ. ಹಾಗಾಗಿ ನಾವೆಲ್ಲರೂ ಕೂಡ ನಮ್ಮ ಟ್ಯಾಂಕರ್ ಮಾಲೀಕರು ಮತ್ತು ಚಾಲಕರ ಪರವಾಗಿ ನಾನು ಕೂಡ ಒಬ್ಬ ಶಾಸಕನೇ ವೈಯಕ್ತಿಕವಾಗಿ ಬಂದು ಮತ್ತು ಕುಮಾರಣ್ಣ ನಮ್ಮ ಕೇಂದ್ರ ಮಂತ್ರಿ ಕುಮಾರಣ್ಣ ಕೂಡ ಚರ್ಚೆ ಮಾಡಿ ಏನು ಯಾವ ರೀತಿ ಬಗೆಹರಿಸಬಹುದು ಆ ನಿಟ್ಟಿನಲ್ಲಿ ಬಗೆಹರಿಸುವಂತ ಕೆಲಸನ ಮಾಡ್ತೀವಿ. ಏನು ಪ್ರಮುಖ ಬೇಡಿಕೆ ಏನಿಲ್ಲ, ಇಲ್ಲಿ ನಮ್ಮ ಟೆಂಡರ್ ಏನು ಕಳೆದ ವರ್ಷದ ಟೆಂಡರ್ ಮುಗಿದು ಈಗ ಹೊಸದಾಗಿ ಟೆಂಡರ್ ಅಂತ ಕರೆದಿದ್ರು. ಎಲ್ಲೊಂದ್ ಕಡೆ ಕೆಲವು ಚಿಕ್ಕ ಪುಟ್ಟ ವ್ಯತ್ಯಾಸದಿಂದ ಟೆಂಡರ್ನ ಕ್ಯಾನ್ಸಲ್ ಮಾಡೋಂಥ ಕೆಲಸ ಮಾಡ್ತಾರೆ. ಅದೆಲ್ಲೊಂದ್ ಕಡೆ ಚಾಲಕರು ಮತ್ತು ಮಾಲೀಕರು, ಟ್ಯಾಂಕರ್ ಮಾಲೀಕರು ಹೊಸದಾಗಿ ಟ್ಯಾಂಕರ್ನ ಒಂದು ತಗೊಂಡ್ಬಂದು ಇಲ್ಲಿ ಈಗ ಟ್ಯಾಂಕರ್ನ ಹಾಕಿದ್ದಾರೆ. ಹಾಗಾಗಿ ಏನೋ ಚಿಕ್ಕ ಪುಟ್ಟ ವ್ಯತ್ಯಾಸಗಳು ನಡೀತಾ ಇದೆ ಈ ಟೆಂಡರ್ ವಿಚಾರದಲ್ಲಿ. ಶೀಘ್ರದಲ್ಲೇ ನಾಳೆನೇ ಬಗೆಹರಿಸುವಂತ ಕೆಲಸ ಮಾಡ್ತೀವಿ. ಗೌರಿ
ಗಣೇಶ ಹಬ್ಬದ ಪ್ರಯುಕ್ತ ಶಾಸಕ ಸ್ವರೂಪ್ ಪ್ರಕಾಶ್ ಮಹಾನಗರ ಪಾಲಿಕೆಯ ಪೌರ ಕಾರ್ಮಿಕರಿಗೆ ಬಾಗಿನ ನೀಡಿ ಶುಭಾಶಯ ಕೋರಿದರು. ನಗರ ಪಾಲಿಕೆಯ ಮಹಾಪೌರರಾದಂಥ ಹೇಮಲತಾ ಕಮಲ್ ಕುಮಾರ್ ಅವರು, ಅದೇ ರೀತಿ ಎಲ್ಲ ಗೌರವಾನ್ವಿತ ಎಲ್ಲ ನಗರ ಪಾಲಿಕೆ ಎಲ್ಲ ಸದಸ್ಯರು ಮತ್ತು ಎಲ್ಲ ನಮ್ಮ ಕಮಿಷನರ್ ಬಂದು ಮತ್ತು AWE ಇಂಜಿನಿಯರ್ಸ್ ಇರ್ಬೋದು ಅದೆಲ್ಲ ಸಿಬ್ಬಂದಿ ವರ್ಗದವರು, ಅದೇ ರೀತಿ ಎಲ್ಲ ನಮ್ಮ ಪೌರ ಕಾರ್ಮಿಕರು, ವಿಶೇಷವಾಗಿ ಇವತ್ತು ಬಾಗಣ ಕೊಡೋ ಮುಖಾಂತರ ನಗರ ಪಾಲಿಕೆ ವತಿಯಿಂದ ಎಲ್ಲ ಸದಸ್ಯರು ಎಲ್ಲ ಅಧ್ಯಕ್ಷರೆಲ್ಲ ಸೇರಿ ಏನು ಹಾಸನ ನಗರವನ್ನ ಸ್ವಚ್ಛತೆಯನ್ನು ಕಾಪಾಡುವಂತ ಎಲ್ಲ ನಮ್ಮ ಪೌರ ಕಾರ್ಮಿಕರಿಗೆ ಇವತ್ತು ಬಾಗಣ ಕೊಡೋ ಮುಖಾಂತರ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ನಾನು ಎಲ್ಲರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ. ಈ ಸಂದರ್ಭದಲ್ಲಿ ನಮ್ಮ ಹಾಸನ ನಗರವನ್ನು ಬಹಳ ಸ್ವಚ್ಛತೆಯಿಂದ ಇಡಲಿಕ್ಕೂ ಕೂಡ ಅವರ ಶ್ರಮ ಬಹಳ ದೊಡ್ಡ ಮಟ್ಟದ್ದು. ಹಾಗಾಗಿ ಭಗವಂತ ತಮಗೆ ನಮ್ಮ ಕುಟುಂಬಕ್ಕೆ ಎಲ್ಲರಿಗೂ ಒಳ್ಳೇದು ಮಾಡಲಿ. ಅದೇ ರೀತಿ ಎಲ್ಲ ನಮ್ಮ ಗೌರವಾನ್ವಿತ ಎಲ್ಲ ನಮ್ಮ ಸದಸ್ಯರು ಕೂಡ ಅವರ ಕುಟುಂಬಕ್ಕೆ ಭಗವಂತ ಒಳ್ಳೇದು ಮಾಡಲಿ. ಮತ್ತು ಎಲ್ಲ ನಮ್ಮ ಮಾಧ್ಯಮ ಮಿತ್ರರು ಕೂಡ ಬಂದಿದ್ದಾರೆ, ಸಾರ್ವಜನಿಕರು ಕೂಡ ಇದ್ದಾರೆ. ಎಲ್ಲರೂ ಕೂಡ ಗೌರಿ ಗಣೇಶ ಹಬ್ಬದ ಶುಭಾಶಯ ಕೋರ್ತಾ ಭಗವಂತ ಎಲ್ಲರೂ ಒಳ್ಳೇದು ಮಾಡಲಿ. ಮೊದಲ ಬಾರಿಗೆ ಮೇಯರ್ ಆಗಿ ಸ್ಥಾನವನ್ನು ವಹಿಸ್ಕೊಂಡಿದ್ದೀನಿ ಹಾಗೂ ಈ ದಿವಸ ನಾನು ಮೀಟಿಂಗ್ ಇಟ್ಕೊಂಡಿದ್ದೀನಿ. ಆ ಮೀಟಿಂಗ್ ಚೆನ್ನಾಗಿರಲಿ ಅಂತ ನಿಮ್ಮ ಹತ್ರ ಪ್ರಾರ್ಥಿಸ್ತೇನೆ. ಮತ್ತೆ ಇವತ್ತು ನಾನು ಹೇಗೆ ಹೇಳ್ಕೊಂಡಿದ್ದೀನಿ ಅಂದರೆ ಪೌರರೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಅವರಿಗೆ ಇವತ್ತು ಬಾಗಣ ಕೊಡುವ ಕಾರ್ಯಕ್ರಮ ಇದೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನನ್ನ ಮಾತು. ಎಲ್ಲರೂ ಒಂದು ಕೊಟ್ಬಿಡಿ ಬನ್ನಿ, ಇಲ್ಲ ಸ್ವಲ್ಪ ಜನ ಕುಡಿ ಅಮ್ಮ, ಕುಡಿ ಒಂದೊಂದೆಲ್ಲ ಕುಡಿ. ಇಲ್ಲೊಂದು ಬನ್ನಿ, ಇಲ್ಲಿ ಬನ್ನಿ, ಬನ್ನಿ, ಇಲ್ಲಿ ಆಮೇಲೆ ಕೊಟ್ಬಿಡಿ ಅವ್ರಿಗೆ. ಸರ್ ಹಂಗೆ ಇಟ್ಕೊಳ್ಳಿ ಸರ್. ರಾಜಯೋಗಿನಿ ದಾದಿ ಪ್ರಕಾಶ್ ಮಣಿಜಿಯವರ 18ನೇ ಪುಣ್ಯ ಸ್ಮರಣಾರ್ಥವಾಗಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ವತಿಯಿಂದ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಯಿತು ಎಂದು ಬಿಕೆ ಚಂದ್ರಿಕಾ ಅಕ್ಕ ತಿಳಿಸಿದ್ದಾರೆ. ಪಟ್ಟಣದ ಬ್ರಹ್ಮಕುಮಾರಿ ಕಚೇರಿ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿ, ಹಾಸನ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಹಾಗೂ ಚಾಮರಾಜೇಂದ್ರ ಆಸ್ಪತ್ರೆ ರಕ್ತನಿಧಿ ಸಹಯೋಗದೊಂದಿಗೆ ಇಡೀ ವಿಶ್ವದಲ್ಲೇ ಅತಿ ದೊಡ್ಡ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಇದು ಪ್ರಕಾಶ್ ಮಣಿಜಿಯವರ ಪವಿತ್ರ ಸ್ಮರಣಾರ್ಥವಾಗಿ ಆಯೋಜಿತವಾಗಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಸುಮಾರು 25ಕ್ಕೂ ಹೆಚ್ಚು ನಾಗರಿಕರು ರಕ್ತದಾನ ಮಾಡಿದರು. ಕಾರ್ಯಕ್ರಮದಲ್ಲಿ ಬಿಕೆ ಸುಷ್ಮಾ, ಯಶೋಧ, ಶಶಿ, ಪುಷ್ಪ, ರಾಜಣ್ಣ ಹಾಗೂ ಕಿರಣ್ ಉಪಸ್ಥಿತರಿದ್ದರು. 50 ಗ್ರಾಮ್ ಜಾಸ್ತಿ ಆಗಲಿ, 50 ಮಿಲಿ ಜಾಸ್ತಿ ತಗೊಳ್ಳಿ. ಅವ್ರಿಗೆ 2 ಆ್ಯಪಲ್ ಕೊಡಿ. ಬ್ಯಾಂಡ್ ಆಗೈತೆ. ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಅರ್ಕಲಗೂಡು ಬ್ರಾಂಚ್ನಿಂದ ಇವತ್ತು ನಮ್ಮ ಮುಖ್ಯಸ್ಥರಾಗಿರುವಂಥ ದಾದಿ ಪ್ರಕಾಶ್ ಮಣಿಜಿಯವರ 18ನೇ ಪುಣ್ಯ ಸ್ಮರಣಾರ್ಥ ದಿನದ ಅಂಗವಾಗಿ ನಾವು ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡ್ಕೊಂಡಿದ್ದೀವಿ. ಜೂನಿಯರ್ ಕಿಡ್ಸ್ ಲ್ಯಾಂಡ್ ಬಿಲ್ಡಿಂಗ್ ಫಸ್ಟ್ ಫ್ಲೋರ್ನಲ್ಲಿ ಈ ಒಂದು ಸಂಸ್ಥೆ ಇದ್ದು, ಇದು ಇಡೀ ವಿಶ್ವದಾದ್ಯಂತ ಶಾಂತಿ ಆನಂತರ ಸಹಬಾಳ್ವೆ ಅದರ ಒಂದು ಅದನ್ನು
ಸಂದೇಶವನ್ನು ಎಲ್ಲರಿಗೂ ಸಹ ಸಾರೋದಕ್ಕೋಸ್ಕರ ಈ ಸಂಸ್ಥೆ ಮುಖಾಂತರ ನಡೀತಾ ಇದೆ. ಜೊತೆಗೆ ರಕ್ತದಾನದಿಂದ ಅನೇಕರ ಜೀವದಾನವನ್ನು ಮಾಡ್ಬೋದು. ಜೀವದಾನದ ಮುಖಾಂತರ ಅನೇಕರಿಗೆ ಒಂದು ಪುಣ್ಯದ ಕೆಲಸದ ಒಂದು ಪ್ರಾಪ್ತಿಯಾಗುತ್ತೆ. ಹಾಗಾಗಿ ಇದನ್ನು ಹಮ್ಮಿಕೊಳ್ಳಲಾಗಿದೆ. ಏರ್ಪಡಿಸಿರುವಂಥದ್ದು ಬಹಳ ಒಳ್ಳೆಯ ಒಂದು ಕಾರ್ಯಕ್ರಮ. ಏಕೆಂದರೆ ನಮ್ಮ ಸಂಸ್ಥೆಯು 172 ದೇಶಗಳಲ್ಲಿದೆ. ಏಕೆಂದರೆ ಈ ಸಂಸ್ಥೆಯನ್ನು ಹುಟ್ಟಾಕಕ್ಕೆ ಕಾರಣಕರ್ತರಾಗಿರುವಂಥ ನಮ್ಮ ಬ್ರಹ್ಮಕುಮಾರಿ ಪ್ರಕಾಶ್ ಮಣಿಜಿಯವರು ಅವರ ಒಂದು ನೇತೃತ್ವದಲ್ಲಿ ಅನೇಕ ಸೇವಾ ಕೇಂದ್ರಗಳನ್ನು ತೆರೆದು ಸುಮಾರು 10 ಲಕ್ಷಕ್ಕೂ ಹೆಚ್ಚು ಜನ ಈ ಒಂದು ಈಶ್ವರ ವಿಶ್ವವಿದ್ಯಾಲಯದ ಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಂಡಿದ್ದಾರೆ. ಅದರಲ್ಲಿ ಅವರ ಒಂದು 18ನೇ ಪುಣ್ಯ ಸ್ಮರಣಾರ್ಥವಾಗಿ ಈ ಒಂದು ಬೃಹತ್ ರಕ್ತದಾನವನ್ನು ಶಿಬಿರವನ್ನು ಏರ್ಪಡಿಸಿದ್ದೇವೆ. ಸೊ ಈ ಒಂದು ರಕ್ತದಾನ ಕೊಡೋದ್ರಿಂದ ಅನೇಕರ ಒಂದು ಜೀವನಕ್ಕೆ ಇನ್ನೊಂದು ಮರುಜೀವನ ಪ್ರಾಪ್ತಿಯಾಗುತ್ತೆ. ಏಕೆಂದರೆ ನಾವು ಅನೇಕ ದಾನಗಳನ್ನ ಕೇಳಿದ್ದೀವಿ, ಅನ್ನದಾನ, ವಸ್ತ್ರದಾನ, ರಕ್ತದಾನ, ನೇತ್ರದಾನ ಅಂತ. ಆದರೆ ಎಲ್ಲದಕ್ಕಿಂತ ಪ್ರಮುಖವಾದಂಥ ದಾನ ಅಂದರೆ ಈ ಒಂದು ರಕ್ತದಾನ. ಈ ರಕ್ತದಾನದಿಂದ ಅನೇಕರಿಗೆ ಇನ್ನೂ ಒಂದು ಉತ್ತಮವಾದ ಆರೋಗ್ಯ ಸಿಗಲಿ, ಅವರು ಇನ್ನೊಂದು ಮರುಜನ್ಮ ಪಡ್ಕೊಳ್ಳಿ ಅಂತ ನಾವು ಈಶ್ವರಿ ವಿಶ್ವವಿದ್ಯಾಲಯ ವತಿಯಿಂದ ಅವರಿಗೆ ಶುಭಾರೈಸ್ತೇವೆ. ಅಪರಿಚಿತ ವಾಹನ ಡಿಕ್ಕಿ ಹೊಡೆದ ಪರಿಣಾಮ ಗಂಭೀರವಾಗಿ ಗಾಯಗೊಂಡಿದ್ದ ಜಿಂಕೆ ಮರಿಯನ್ನ ಮಲೆನಾಡು ರಕ್ಷಣಾ ವೇದಿಕೆ ರಕ್ಷಿಸಿದಂತ ಘಟನೆ ಬೇಲೂರು ತಾಲೂಕಿನ ಗುಳಗಡಲೆ ರಾಟೆಮನೆ ಕ್ರಾಸ್ ಬಳಿ ನಡೆದಿದೆ. ಈ ಸಂದರ್ಭದಲ್ಲಿ ಮಲೆನಾಡು ರಕ್ಷಣಾ ಸೇನೆಯ ರಾಜ್ಯಾಧ್ಯಕ್ಷ ಸಾಗರ್ ಜಾನಕಿರಿ ಹಾಗೂ ಸ್ಥಳೀಯ ಯುವಕರಾದ ಕಲಹಂದರ್, ವಿನಯ್, ದಿವಾಕರ್ ತಕ್ಷಣವೇ ಜಿಂಕೆ ಮರಿ ರಕ್ಷಣಾ ಕಾರ್ಯಕ್ಕೆ ಮುಂದಾಗಿ ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದ್ದು, ತಕ್ಷಣವೇ ಅರಣ್ಯ ಸಿಬ್ಬಂದಿ ದೇವರಾಜ್ ಮತ್ತು ತಂಡ ಸ್ಥಳಕ್ಕಾಗಮಿಸಿ ಗಾಯಗೊಂಡ ಮರಿಯನ್ನ ಇಲಾಖೆಯ ವಾಹನದಲ್ಲಿ ಆಸ್ಪತ್ರೆಗೆ ಸಾಗಿಸಿದರು. ತಡರಾತ್ರಿ 1 ಗಂಟೆಗೆ ಪಶು ವೈದ್ಯರಾದ ಡಾಕ್ಟರ್ ಶಿವು ಆಸ್ಪತ್ರೆಯಲ್ಲಿ ಹಾಜರಾಗಿ ಜಿಂಕೆಗೆ ತುರ್ತು ಚಿಕಿತ್ಸೆ ನೀಡಿದರು. ಮಲೆನಾಡು ರಕ್ಷಣಾ ವೇದಿಕೆಯ ತ್ವರಿತ ಸ್ಪಂದನೆ, ಅರಣ್ಯ ಇಲಾಖೆಯ ಸಹಕಾರ ಹಾಗೂ ವೈದ್ಯರ ಚಿಕಿತ್ಸೆಯಿಂದ ಜಿಂಕೆ ಮರಿಯ ಪ್ರಾಣ ಉಳಿಯುವಲ್ಲಿ ಯಶಸ್ಸು ದೊರಕಿದೆ. ನೋಡಿ ಅವರನ್ನ ಸರ್ ಎಲ್ಲಿದ್ದೀರಾ? ಬನ್ನಿ 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 ಅಂತೀರಿ, ಬೇಗ ಬನ್ನಿ. ಪಾಪ ಭಾರಿ ಒದ್ದಾಡ್ತಿದೆ. ಒಬ್ಬರ ಕೈಲಾಗಲ್ಲ. ಒಂಚೂರು ಏನೋ ಚೀಲ ಏನಾದ್ರು ತಗೊಂಡ್ ಬನ್ನಿ. ಚಿಕ್ಕ ಮರಿ ಕ್ಯಾಂಟ್ರ್ ಅದು ಇಲ್ಲಿ ಗೇಟ್ ಬಿದ್ದಿದೆ. ಹಂಗೆ ಎತ್ತೋಣ, ಬಾಯಿ ಮಾತಾಡಿದ್ವಿ, ಹಂಗೆ ಎತ್ತೋಣ. ಅಲ್ಲ ಆದ್ರೂ ಅಲ್ಲಿ ಹಿಡ್ಕೊಂಡು ಕೂತ್ಕೋಬೇಕು. ಒಬ್ರು ಒದ್ದಾಡುತ್ತೆ, ಅದು ಒಬ್ರು ಹಿಡ್ಕೊಂಡು ಕೂತ್ಕೋಬೇಕು ಕಾಲ, ಇಲ್ಲಾಂದ್ರೆ ಒದ್ದಾಡುತ್ತೆ. ಒಬ್ರು ತಲೆ ಹಿಡ್ಕೋಬೇಕು, ಇಲ್ಲಾಂದ್ರೆ ಬಾಚ್ ಹಿಡ್ಕೊಂಬಿಡಿ. ಹಿಂಗೆ ಒಬ್ರು ತಲೆ ಹಿಡ್ಕೋಬೇಕು, ಅಲ್ಲಿ ಇಡೋರಿಗೆ ಹಿಡ್ಕೋಬಹುದು. ಅರಕಲಗೂಡು ಪಟ್ಟಣ ಪಂಚಾಯಿತಿ ವತಿಯಿಂದ ಸಂಸದ ಶ್ರೇಯಸ್ ಪಟೇಲ್ ಹಾಗೂ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಪ್ರದೀಪ್ ಕುಮಾರ್ ಅವರ ನೇತೃತ್ವದಲ್ಲಿ ಪಟ್ಟಣ ಪಂಚಾಯಿತಿಯಲ್ಲಿ ಪೌರ ಕಾರ್ಮಿಕರು ಹಾಗೂ ಸಿಬ್ಬಂದಿಗಳಿಗೆ ಬಾಗಿನ ಅರ್ಪಿಸುವ ಕಾರ್ಯಕ್ರಮ ಜರುಗಿತು. ಹಾಸನ ಲೋಕಸಭಾ ಸದಸ್ಯ ಶ್ರೇಯಸ್ ಪಟೇಲ್ ಅವರು ಲೋಕಸಭಾ ವ್ಯಾಪ್ತಿಯ ಎಲ್ಲ ಪೌರ ಕಾರ್ಮಿಕರಿಗೆ ಗೌರಿ ಗಣೇಶ ಹಬ್ಬದ ಅಂಗವಾಗಿ ಬಾಗಿನ ಸಮರ್ಪಣೆ ಮಾಡುವ ಪ್ರಥಮ ಕಾರ್ಯಕ್ರಮವನ್ನು ಕೈಗೊಂಡಿದ್ದು, ಇದು ರಾಜ್ಯದಲ್ಲೇ ಮೊದಲ ಪ್ರಯತ್ನವೆಂದು ಹೇಳಲಾಗಿದೆ. ಸಂಸದರು ಮುಂದೆ ಮುಖ್ಯಮಂತ್ರಿಗಳಾಗಲಿ ಎಂಬ ಆರೈಕೆಯನ್ನು ಪಟ್ಟಣ ಪಂಚಾಯತ್ ಅಧ್ಯಕ್ಷ ಪ್ರದೀಪ್ ಕುಮಾರ್ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ಮುಖ್ಯಾಧಿಕಾರಿ ನಾಗೇಂದ್ರ ಕುಮಾರ್, ಸದಸ್ಯೆ ಲಕ್ಷ್ಮಮ್ಮ, ಮಾಜಿ ಅಧ್ಯಕ್ಷ ನಿರಂಜನ್ ಕುಮಾರ್, ಮಾಜಿ ಉಪಾಧ್ಯಕ್ಷ ಅಲಿಂ ಪಾಷಾ, ಮಂಜುನಾಥ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ನಾವು ಮುಂದೊಂದು ದಿವಸ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ನೋಡೋ ದಿವಸ ಬರಲಿ ಅಂತ ದೇವರಲ್ಲಿ ಕೇಳ್ಕೊತಾ ಅವ್ರಿಗೆ ಎಲ್ಲಾ ರೀತಿಯಲ್ಲೂ ದೇವರು ಒಳ್ಳೆ ಮಾಡಲಿ ಅಂತ ಹೇಳಿ ನಾನು ಮಾತು ಹಾಗೆ ಈ ಕಡೆ ನೋಡಿ ಪ್ರತಿ ಪಕ್ಕ ಬಾ. ಇಲ್ಲಿ ಕೊಡಿ, ಇಲ್ಲೇ ಬಂದ
ಹಾಸನ ಮಹಾಜನತೆಗೆ ಹಾಸನ ಮಹಾನಗರ ಪಾಲಿಕೆಯಿಂದ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಸಾರ್ವಜನಿಕರಿಗೆ ಕೋರುವುದೇನೆಂದರೆ, ಈ ಸಮಯದಲ್ಲಿ ಯಾರೂ ಕೂಡ POP ಗಣಪತಿಯನ್ನು ಇಡಬಾರ್ದು. ಎಲ್ಲರೂ ಸಹ ಮಣ್ಣಿನ ಗಣಪತಿಯನ್ನೇ ಇಡಬೇಕು ಮತ್ತು ರಾಸಾಯನಿಕ ಬಳಸಿದಂಥ ಯಾವುದೇ ಪೇಂಟ್ ಆಗಲಿ ಅಥವಾ ಇನ್ನಿತರ ವಸ್ತುಗಳನ್ನು ಬಳಸಬಾರ್ದು. ಮಣ್ಣಿನ ಗಣಪತಿ ಮತ್ತು ಆರೋಗ್ಯಕರವಾದ ಬಣ್ಣಗಳನ್ನು ಬಳಸಿ ಎಕೋ ಫ್ರೆಂಡ್ಲಿ ಗಣಪತಿಯನ್ನು ಎಲ್ಲ ಸಾರ್ವಜನಿಕರು ಅದನ್ನು ಇಡಬೇಕು ಅಂತ ತಮ್ಮೆಲ್ಲರಿಗೂ ಕೋರ್ಕೊಳ್ತಾ ಇದ್ದೀನಿ. ಹಾಸನದ ಜನತೆಗೆ ಪಬ್ಲಿಕ್ ಎಕ್ಸ್‌ಪ್ರೆಸ್ ಮುಖ್ಯವಾಹಿನಿ ಕಡೆಯಿಂದ ಎಲ್ಲರಿಗೂ ಮುಂಬರುವ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ನಾನು ತಿಳಿಸ್ತಾ ಇದ್ದೀನಿ. ಭಾಳ ಮುಖ್ಯವಾಗಿ ನಾವು ಧಾರ್ಮಿಕ ಸಿದ್ಧಾಂತದಲ್ಲಿ ಗೌರಿ ಗಣೇಶ ಹಬ್ಬವನ್ನು ತುಂಬ ಸೌಹಾರ್ದಯುತವಾಗಿ ಎಲ್ಲ ಕಡೆ ನಾವು ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ವಿಶೇಷ. ಆದರೆ ಗಣಪತಿ ದೇವರನ್ನು, ಗಣಪತಿ ಮೂರ್ತಿಯನ್ನು ನಾವು POP ಬದಲಾಗಿ ಮಣ್ಣಿನ ಗಣಪತಿ ಮೂಲಕ ಪೂಜಿಸುವುದಾದರೆ ಪರಿಸರಕ್ಕೆ ಹಾನಿ ಇರೋದಿಲ್ಲ. ಮತ್ತು ಇದಕ್ಕೆ ಹಲವಾರು ಜನ ಕೆಲವರು ಕೆಮಿಕಲ್ಸ್ ಬಣ್ಣಗಳನ್ನು ಯೂಸ್ ಮಾಡ್ತಾರೆ. ಅದಕ್ಕೆ ರಾಸಾಯನಿಕ ತ್ಯಾಜ್ಯಗಳಿರ್ತಕ್ಕಂಥ ಬಣ್ಣಗಳನ್ನು ಸಹ ವರ್ಜಿತವಾಗಬೇಕು. ಮತ್ತು ಅದರಿಂದ ನೀರು ಕಲುಷಿತವಾಗಿ ಮತ್ತು ಪರಿಸರಕ್ಕೂ ಹಾನಿಯಾಗೋಂಥ ಒಂದು ಸಂದರ್ಭಗಳಿರ್ತವೆ. ಅದಕ್ಕೋಸ್ಕರ ಈಗಾಗಲೇ ಎಲ್ಲರಿಗೂ ಸಹ ಮಾಹಿತಿಗಳನ್ನು ನೀಡಲಾಗಿರುತ್ತದೆ. ಮತ್ತು ತಾವೇ ಸ್ವಯಂ ಪ್ರೇರಿತವಾಗಿ ಈ ಗೌರಿ ಗಣೇಶ ಹಬ್ಬವನ್ನು ತುಂಬ ಅದ್ಧೂರಿಯಾಗಿ ಮತ್ತು ಪರಿಸರ ಸ್ನೇಹಿಯಾಗಿ ಆಚರಣೆ ಮಾಡಬೇಕು ಅಂತ ನಾನೆಲ್ಲ ಪಬ್ಲಿಕ್ ಎಕ್ಸ್‌ಪ್ರೆಸ್ ಮುಖ್ಯವಾಹಿನಿ ಮೂಲಕ ತಮಗೆ ಮನವಿಯನ್ನು ಮಾಡ್ತಾ ಇದ್ದೇನೆ. ನಮಸ್ಕಾರ. ಜೈ ಗಣೇಶ್. ಹಾಸನ ನಗರದ ಮಹಾಜನತೆಗೆ ಗೌರಿ ಮತ್ತು ಗಣೇಶ ಹಬ್ಬದ ಶುಭಾಶಯಗಳು. ಗೌರಿ ಮತ್ತು ಗಣೇಶ ಹಬ್ಬ ಹಿಂದೂಗಳಿಗೆ ಅತ್ಯಂತ ಸಂತಸ ತರುವಂಥ ಹಬ್ಬ. ಈ ಸಂತಸ ತರುವಂಥ ಹಬ್ಬವನ್ನು ಕುಟುಂಬ ಪರಿವಾರ ಸಮೇತರಾಗಿ ಅತ್ಯಂತ ಸಂತಸದಿಂದ ಆಚರಣೆ ಮಾಡಬೇಕು. ಈ ಸಂದರ್ಭದಲ್ಲಿ ನಾವು ಪರಿಸರದ ಬಗ್ಗೆಯೂ ಕೂಡ ಹೆಚ್ಚು ಜಾಗ್ರತೆಯನ್ನು ವಹಿಸಬೇಕಾಗ್ತದೆ. ನಾವು ಗೌರಿ ಮತ್ತು ಗಣೇಶವನ್ನು ಪ್ರತಿಷ್ಠಾಪನೆ ಮಾಡುವಾಗ POP ಗಣಪತಿಗಳನ್ನು ಪ್ರತಿಷ್ಠಾಪನೆ ಮಾಡದೆ ಬರೀ ಮಣ್ಣಿನ ಗಣಪತಿಗಳನ್ನು ಪ್ರತಿಷ್ಠಾಪನೆ ಮಾಡಿ ಅದನ್ನು ವಿಸರ್ಜನೆ ಮಾಡಿದರೆ ಜಲಚರಗಳು ಸಾಯುವಂಥ ಸನ್ನಿವೇಶ ನಿರ್ಮಾಣ ಆಗೋದಿಲ್ಲ. ಹಾಗಾಗಿ ಪರೋಕ್ಷವಾಗಿ ಪರಿಸರವನ್ನು ಉಳಿಸುವಂತಹ ನಿಟ್ಟಿನಲ್ಲಿ ನಾವೆಲ್ಲ ಕೈ ಜೋಡಿಸಿದಂತಾಗುತ್ತದೆ. ಹಾಗಾಗಿ ಯಾರೂ ಕೂಡ POP ಗಣಪತಿಯನ್ನು ಬಳಸಬಾರದು ಮತ್ತು ಪ್ಲಾಸ್ಟಿಕ್ ಇನ್ನಿತರೆ ವಸ್ತುಗಳನ್ನು ಕೂಡ ನೀರಿನಲ್ಲಿ ವಿಸರ್ಜನೆ ಮಾಡಬಾರದು. ಈ ರೀತಿ ಅತಿ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಿ ಪರಿಸರ ಕಾಪಾಡುವಲ್ಲಿ ನಾವೆಲ್ಲ ಸಕ್ರಿಯರಾಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಆಶಿಸುತ್ತೇನೆ. ಆಲೂರು ತಾಲೂಕಿನ ಹೊಲ್ಲಹಳ್ಳಿ ಗ್ರಾಮದಲ್ಲಿ ನೂತನ ಅಂಗನವಾಡಿ ಕಟ್ಟಡವನ್ನು ಶಾಸಕ ಸಿಮೆಂಟ್ ಮಂಜು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಶಾಸಕ ಸಿಮೆಂಟ್ ಮಂಜು ಮಾತನಾಡಿ, ಅಂಗನವಾಡಿ ಕೇಂದ್ರಗಳು ಮಕ್ಕಳ ಪ್ರಾಥಮಿಕ ಹಂತದ ಶಿಕ್ಷಣ ಒದಗಿಸುವ ಒಂದು ಪ್ರಮುಖ ಕೇಂದ್ರಗಳಾಗಿದ್ದು, ಮಕ್ಕಳ ದೈಹಿಕ ಹಾಗೂ ಬೌದ್ಧಿಕ ಬೆಳವಣಿಗೆಯೂ ಸಹ ಅಂಗನವಾಡಿ ಕೇಂದ್ರಗಳಿಂದಲೇ ಪ್ರಾರಂಭವಾಗುತ್ತವೆ. ಆದ್ದರಿಂದ ಮುತುವರ್ಜಿ ವಹಿಸಿ ಮಕ್ಕಳನ್ನು ಸಲಹುವ ಜವಾಬ್ದಾರಿಯು ಅಂಗನವಾಡಿ ಶಿಕ್ಷಕರು ಹಾಗೂ ಸಹಾಯಕಿಯರದಾಗಿರುತ್ತದೆ. ಅಂಗನವಾಡಿ ಕೇಂದ್ರಗಳು ಮಕ್ಕಳ ಭವಿಷ್ಯವನ್ನು ನಿರ್ಧರಿಸುವ ಕೇಂದ್ರಗಳಾಗಿದ್ದು, ಮಕ್ಕಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಅಂಗನವಾಡಿ ಕೇಂದ್ರಗಳಿಗೆ ಸೇರಿಸಿ ಎಂದು ಗ್ರಾಮಸ್ಥರಲ್ಲಿ ಮನವಿ ಮಾಡಿದರು. ಹಾಗೂ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಹೆಚ್ಚಾಗಿದ್ದು, ಗ್ರಾಮವನ್ನು ಹಂತ ಹಂತವಾಗಿ ಅಭಿವೃದ್ಧಿಪಡಿಸುವುದಾಗಿ ತಿಳಿಸಿದರು. ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ಮಕ್ಕಳುಗಳಿಗೆ ಅಂಗನವಾಡಿ, ಆಸ್ಪತ್ರೆಗಳು, ಶಾಲೆ ಕಟ್ಟಡಗಳನ್ನ ನಾವು ಕನಿಷ್ಠ ಸೌಕರ್ಯನ ಕೊಟ್ಟು ಚೆನ್ನಾಗಿ ಇಟ್ಕೋಬೇಕಂತ ಅಂದರೆ, ಈ ಅಂಗನವಾಡಿಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳು, ಬಡ ಮತ್ತು ಮಧ್ಯಮ ವರ್ಗದವ್ರ ಮಕ್ಕಳು, ದೊಡ್ಡ ಮಕ್ಕಳೆಲ್ಲ ದೊಡ್ಡ ಶಾಲೆಗೆ ಸೇರಿಸ್ಕೊಂತಾರೆ. ಬಡ ಮಕ್ಕಳು ಪಾಪ ಈ ಸರ್ಕಾರಿ ಶಾಲೆಯಲ್ಲಿ ಅವ್ರು ಓದಬೇಕು ಅಂದರೆ ಕನಿಷ್ಠ ಅಟ್ಲೀಸ್ಟ್ ಅಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ, ಶೌಚಾಲಯ ಮತ್ತು ಮೇಲ್ಛಾವಣಿ ಇಷ್ಟು ಕೂಡ ಸರಿಯಾಗಿಲ್ಲ ಅಂತ ಹೇಳಿದರೆ ಅಲ್ಲಿ ಪಾಠ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಇವತ್ತು ಈ ಭಾಗಕ್ಕೆ ಒಂದು ಅಂಗನವಾಡಿ ಕಟ್ಟಡ ಓಪನ್ ಆಗಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಇಲ್ಲಿ ಮಕ್ಕಳ ಒಂದು ಸೌಭಾಗ್ಯ ಅಂತೇಳಿ ಸಂದರ್ಭದಲ್ಲಿ ಹೇಳ್ತೀನಿ. ಹಲವಾರು ವರ್ಷಗಳಿಂದ ಪೆಂಡಿಂಗ್ ಇತ್ತು. ಇವತ್ತು ಆ ಪುಣ್ಯ ಇವತ್ತು ಉದ್ಘಾಟನೆ ಮಾಡ್ತಕ್ಕಂಥ ಸೌಭಾಗ್ಯ ನನಗೆ ಒದಗಿ ಬಂದಿದೆ. ಮುಂಬರ್ತಕ್ಕಂಥ ದಿನಗಳಲ್ಲಿ ಈ ಗ್ರಾಮದಲ್ಲಿ ತಾವು 2-3 ಕೆಲಸಗಳನ್ನ ಹೇಳಿದ್ವಿ. ರಸ್ತೆಗಳಿರ್ಬೋದು, ಶಾಲೆಯ ಮೇಲ್ಛಾವಣಿ ದುರಸ್ತಿ ಆಗಬೇಕು ಅಂತ ಹೇಳಿದ್ರ, ಅದೇ ರೀತಿಯಲ್ಲಿ ಒಂದು ಅಂಬೇಡ್ಕರ್ ಭವನ ಆಗಬೇಕು ಅಂತಲೂ ಕೂಡ ಹೇಳಿದ್ರ. ತಾವು ಒಂದು ಲೆಟರ್ ಮಾಡಿ ನಮಗೆ ಕೊಡಿ, ಖಂಡಿತವಾಗ್ಲೂ ಕೂಡ ಎಲ್ಲವನ್ನೂ ಒಂದೇ ಸತಿ ಮಾಡ್ಕೊಡ್ತೀನಿ ಅಂತ ಹೇಳಲ್ಲ, ಖಂಡಿತವಾಗ್ಲೂ ಹಂತ ಮಾಡ್ಕೊಡ್ತಕ್ಕಂಥ ಕೆಲಸವನ್ನು ಮಾಡೋಣ.
ಇಲ್ಲಿ ತುಂಬ ಗ್ರಾಮದಲ್ಲಿ ಹಿಂದುಳಿದೆ, ಆ ಗ್ರಾಮಗಳನ್ನ ಕನಿಷ್ಠ ಮೂಲಭೂತ ಸೌಕರ್ಯ ಕೊಡಬೇಕಾಗಿರ್ತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲೂ ಇದೆ. ಈ ಸಂದರ್ಭದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ದಿನೇಶ್ ಮಡಬಲು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ವನಿತಾ ಮಂಜುನಾಥ್, ಅಂಗನವಾಡಿ ಮೇಲ್ವಿಚಾರಕಿ ಆಶಾ, ರಾಜೇಶ್ವರಿ, ದಿನೇಶ್ ಬಾರಣ್ಣ, ವೇದರಾಜು ಕೆಂಚಣ್ಣ ಹಾಗೂ ಗ್ರಾಮಸ್ಥರು ಮತ್ತು ಶಾಲಾ ಮಕ್ಕಳು ಹಾಜರಿದ್ದರು. ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿಗೆ ತಂದ ಕಾಂಗ್ರೆಸ್ ಸರ್ಕಾರವನ್ನ ಹಾರ್ದಿಕವಾಗಿ ಅಭಿನಂದಿಸುವುದಾಗಿ ಕೆಪಿಸಿಸಿ ಪರಿಶಿಷ್ಟ ಜಾತಿ ವಿಭಾಗದ ಸಂಚಾಲಕ ಎಂಜೆ ಲಕ್ಷ್ಮಣ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಇಂದು ಮಾತನಾಡಿದ ಅವರು, ದೇಶಕ್ಕೆ ಸ್ವಾತಂತ್ರ್ಯ ಬಂದು 78 ವರ್ಷ ಕಳೆದರೂ ರಾಜ್ಯದಲ್ಲಿ ಬಹುಸಂಖ್ಯಾತರಾಗಿರುವ ಎಡಗೈ ಸಮುದಾಯ ಸಾಮಾಜಿಕ, ಶೈಕ್ಷಣಿಕ, ಉದ್ಯೋಗ, ರಾಜಕೀಯ ಸೇರಿದಂತೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಹಿಂದುಳಿದಿತ್ತು. ಇದನ್ನು ಮನಗಂಡು ಮಾದಿಗ ಸಮುದಾಯದ ಮುಖಂಡರು ಕಳೆದ 35 ವರ್ಷಗಳಿಂದ ಒಳ ಮೀಸಲಾತಿ ಜಾರಿಗೆ ನಿರಂತರ ಹೋರಾಟ ನಡೆಸಿಕೊಂಡು ಬಂದು ಹಿಂದಿನ ಎಲ್ಲ ಸರ್ಕಾರಗಳ ಗಮನ ಸೆಳೆದಿದ್ದರೂ ಯಾವುದೇ ಪ್ರಯೋಜನವಾಗಿರಲಿಲ್ಲ. ಹೋರಾಟದ ಕಿಚ್ಚು ಹೆಚ್ಚಿದಾಗ ಮುಖಂಡರು ಪ್ರಕರಣಗಳನ್ನು ಎದುರಿಸಿ ಸಂಕಷ್ಟಕ್ಕೆ ಗುರಿಯಾಗಿದ್ದರು. 2024ರಲ್ಲಿ ದೇಶದ ಸರ್ವೋಚ್ಚ ನ್ಯಾಯಾಲಯ ಒಳ ಮೀಸಲಾತಿ ಜಾರಿ ಮಾಡುವುದು ಆಯಾ ರಾಜ್ಯ ಸರ್ಕಾರಗಳ ವಿವೇಚನೆಗೆ ಬಿಟ್ಟ ವಿಚಾರ ಎಂಬ ತೀರ್ಪಿನ ಹಿನ್ನೆಲೆಯಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದಲ್ಲಿ ಆಯೋಗ ರಚಿಸಿ ಅದರ ವರದಿಯಂತೆ ಪರಿಶಿಷ್ಟರ ಮೀಸಲಾತಿಯನ್ನು 3 ವರ್ಗಗಳಾಗಿ ವಿಂಗಡಿಸಿ ಬಲಗೈ ಸಮುದಾಯಕ್ಕೆ 6%, ಎಡಗೈ ಸಮುದಾಯಕ್ಕೆ 6% ಮತ್ತು ಅಲೆಮಾರಿ ಮತ್ತು ಅಸ್ಪೃಶ್ಯ ಸಮುದಾಯಕ್ಕೆ 5%ರಂತೆ ಒಳ ಮೀಸಲಾತಿ ವರ್ಗೀಕರಣ ಮಾಡಿರುವುದು ನಿಜಕ್ಕೂ ಸ್ವಾಗತಾರ್ಹ ಕ್ರಮವಾಗಿದೆ. ಮಾದಿಗ ಸಮುದಾಯವು ಮುಂದಿನ ದಿನಗಳಲ್ಲಿ ಮೀಸಲಾತಿಯನ್ನು ಬಳಸಿಕೊಂಡು ಎಲ್ಲ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಸಾಧಿಸಲು ನೆರವಾಗಿದೆ ಎಂದರು. ಈ ಕಾರ್ಯಕ್ರಮದಲ್ಲಿ INTUC ಜಿಲ್ಲಾ ಉಪಾಧ್ಯಕ್ಷ ಮಲ್ಲೇಶ್, ತಾಲೂಕು ಘಟಕದ ಅಧ್ಯಕ್ಷ ಎಸ್ ರಂಗನಾಥ್, ಕಾರ್ಯದರ್ಶಿ ಸುರೇಶ್, ನಗರ ಯೋಜನಾ ಪ್ರಾಧಿಕಾರದ ಸದಸ್ಯ ದೊಡ್ಡಕಾಡಯ್ಯ ಹಾಜರಿದ್ದರು. ಕಟ್ಟೋದು ಬೇಡ, ನಮಗೆ ನಿಂತ್ಕೊಳ್ಳೋಕ್ಕಲ್ಲ, ಕೂತ್ಕೊಳ್ಳಿಕ್ಕೆ ಅಲ್ಲ, ಬರೀ ನಿಂತು ಮಲಿಕೊಳ್ಳೋಕ್ಕೂ ಅಲ್ಲ, ಬರೀ ತಿರುಗಾಡಕ್ಕೆ ನಮಗೆ ಸಮುದಾಯ ಬರೋ ಜಾಗ ಕೊಟ್ಟಿಲ್ಲ. ಈ ಸಮುದಾಯದ ಫಲ ತಿಂದಿದ್ದಾರೆ, ಈ ಸಮುದಾಯದ ಓಟ್ ಹಾಸ್ಕೊಂಡಿದ್ದಾರೆ, ಈ ಸಮುದಾಯದ ಮನೆ ಕೈ ಮುಗಿದಿದ್ದಾರೆ. ಇವತ್ತು ನಮಗೆ ಒಂದೇ ಒಂದು ಸಮುದಾಯ ಭವನದ ಒಂದು ಜಾಗ ಕೂತ್ಕೊಟ್ಟಿಲ್ಲ. ಹಾಗಾಗಿ ಹಿಂದೆ ಏನಾದ್ರೂ ಅರ್ಕೂರು ತಾಲೂಕಲ್ಲಿ ಏನಾದ್ರೂ ಈ ಮಾದಿಗ ಸಮುದಾಯಕ್ಕೆ ಏನಾದ್ರೂ ಸಾಮಾಜಿಕ ನ್ಯಾಯ ಸಿಗುತ್ತೆ ಅನ್ನೋದಾದ್ರೆ ನಾವು ಏನಾದ್ರೂ ಶ್ರೀಧರಗೌಡ ಅಂತ ಸಾಮಾಜಿಕ ನ್ಯಾಯದ ಹರಿಕಾರ ಮತ್ತು ಕಾಂಗ್ರೆಸ್ ಪಕ್ಷದ ಪರಾಜಿತ ಅಭ್ಯರ್ಥಿ ಶ್ರೀಧರಗೌಡರು ಜೊತೆಗೆ ಗ್ಯಾರಂಟಿ ಯೋಜನಾ ಸಮಿತಿ ಅಧ್ಯಕ್ಷರಾದಂತ ಶ್ರೀಧರಗೌಡರಿಂದ ಫಲವನ್ನ ನಿರೀಕ್ಷೆ ಮಾಡಲಿಕ್ಕೆ ಈ ಸಮುದಾಯ ಯಾವತ್ತೂ ಸದಾ ಸಿದ್ಧವಾಗಿರ್ತೀವಿ. ಹಾಗಾಗಿ ನಾವು ಯಾವತ್ತೂ ಕಾಂಗ್ರೆಸ್ ಪಕ್ಷದ ಪರವಾಗಿ ಇರಬೇಕು. ಇದು ಬಹಳ ನಮಗೆ ಪಟಾಕಿ ಹೊಡೆದು ಸಂಭ್ರಮ ಆಚರಣೆ ಮಾಡೋಕ್ಕಿಂತ ವಿಧಾನಸೌಧದಲ್ಲಿ ಶಾಸನ ರೂಪದಲ್ಲಿ ಹೊರಗಡೆ ಬರ್ತಿದ್ದಾರೆ, ಅದೇ ನಮಗೆ ಸಂಭ್ರಮ, ಅದೇ ನಮಗೆ ಬಿರಿಯಾನಿ ಊಟ. ಹಾಗಾಗಿ ಇಂಥ ಒಂದು ವ್ಯವಸ್ಥೆ ಜಾರಿ ಮಾಡಿದಂತ ನಮ್ಮ ಕರ್ನಾಟಕ ಸರ್ಕಾರಕ್ಕೆ, ಸಿದ್ದರಾಮಯ್ಯ ಸಾಹೇಬರಿಗೆ, DK ಶಿವಕುಮಾರ್ ಅವರಿಗೆ, ಆಮೇಲೆ ಜಾತಿ ರಹಿತವಾಗಿ ಎಲ್ಲಾ ಸಚಿವ ಸಂಪುಟದ ಸದಸ್ಯರು ಜಾರಿ ಮಾಡೋಕ್ಕೆ ನನಗೆ ಸ್ವಲ್ಪ ಸಹಾಯ ಮಾಡಿದ್ರಿ. ಹಾಗಾಗಿ ನಾವು ಈ ತಾಲೂಕಿನ ಮತ್ತು ಜಿಲ್ಲೆಯ ರಾಜ್ಯದ ಪರವಾಗಿ ಮಾದಿಗ ಸಮುದಾಯ ನಿಮ್ಮ ಕರ್ನಾಟಕ ಸರ್ಕಾರದ ಮಂತ್ರಿಮಂಡಲವನ್ನ ತುಂಬ ಹೃದಯದಿಂದ ಅಭಿನಂದಿಸುವಂತ ಕೆಲಸವನ್ನು ಮಾಡ್ತಾ ಹೋಗ್ತೀವಿ. ಹಾಗಾಗಿ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಸಮುದಾಯದ ಎಲ್ಲೆಲ್ಲಿ ಇದ್ದಾರೆ ಮಾದಿಗ ಸಮುದಾಯ ಅವರೆಲ್ಲರಿಗೂ ಇದ್ರ ಬಗ್ಗೆ ಜಾಗೃತಿ ಮಾಡಿ, ಹಿಂದಿದ್ದಂಥ ಸರ್ಕಾರಗಳು ನಮ್ಮನ್ನು ಯಾವ ಮುಖ್ಯಮಂತ್ರಿ ಕೆಲಸ ಮಾಡಿಲ್ಲ, ಇನ್ನೂ ತುಳಿಯುವಂತ ಕೆಲಸ ಮಾಡಿರೋ ಹೊರತು ಅವ್ರ ಫಲವನ್ನ ಓಟು ಮುಖಾಂತರದಲ್ಲಿ ಫಲವನ್ನ ತಗೊಂಡು ಗೆಲ್ಲುವಂತ ಕೆಲಸ ಮಾಡಿರೋ ಹೊರತು ಈ ಸಮುದಾಯವನ್ನ ಮುಖ್ಯಮಂತ್ರಿ ಅಂತ ಕೆಲಸ ಮಾಡಿಲ್ಲ. ಇವತ್ತು ಕಾಂಗ್ರೆಸ್ ಪಕ್ಷ ಕೆಲಸ ಮಾಡಿದ್ರೆ ಅದನ್ನ ಇಡೀ ಸಮುದಾಯಕ್ಕೆ ನಾವು ಪ್ರಚಾರವನ್ನು ಮಾಡಿ ಸಂಬಂಧಪಟ್ಟ ಜಾಗೃತಿಯನ್ನು ಮಾಡಿ ಆ ಮುಖಾಂತರ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಬೆಂಬಲವಾಗಿ ಈ ಸಮುದಾಯ ರಾಜ್ಯದಾದ್ಯಂತ ಜಿಲ್ಲೆಯಾದ್ಯಂತ ನಿಲ್ತೀವಿ ಎಂಬ ಒಂದು ಮಾತನ್ನ ಈ ಮಾಧ್ಯಮದ ಮುಖಾಂತರ ನಾನು ಹೇಳ್ತೀನಿ. ಹಾಗಾಗಿ ನಿಮ್ಮೆಲ್ಲರಿಗೂ ಸಹ ಬೂಕರ್ ಪ್ರಶಸ್ತಿ ವಿಜೇತ ಬಾನು ಮುಷ್ತಕ್ಗೆ ಬೆಂಗಳೂರಿನ ಕಲಾವಿದೆ ಅಮ್ಮನ ಮಡಿಲು ಸಂಸ್ಥಾಪಕಿ ಶಶಿಕಲಾ ರವರು ಬಾಗಿನ ನೀಡಿ ಗೌರವಿಸಿದರು. ನಿನ್ನೆ ಲಂಡನ್ನಿಂದ ಹಾಸನದ ಮನೆಗೆ ಆಗಮಿಸಿದ ಬಾನು ಮುಷ್ತಾಕ್ ಅವರಿಗೆ ಅಮ್ಮನ ಮಡಿಲು ಸಂಸ್ಥಾಪಕಿ ಶಶಿಕಲಾರಿಂದ ಬಾಗಿನ, ಹೂ, ಬಳೆ, ಸೀರೆ, ಅರಿಶಿಣ, ಕುಂಕುಮ ನೀಡಿ ಶುಭ ಹಾರೈಸಿದರು. ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ ಆಯ್ಕೆ ಹಿನ್ನೆಲೆಯಲ್ಲಿ ಗೌರವ ಸಲ್ಲಿಸಿದ ಕಲಾವಿದೆ ಸಾಹಿತಿ ಬಾನು ಮುಷ್ತಾಕ್ ಖುಷಿಯಾಗಿ ಬಾಗಿನ ಸ್ವೀಕರಿಸಿದರು.
ಥ್ಯಾಂಕ್ ಯು ಶಶಿಕಲಾ. ಹಾಗೆ ಇನ್ನು ರಾಖಿ ಒಂದು ಬಾಟಲ್ ಇದೆ, ಹಾಗೆ ಕಟ್ಬಿಡ್ತೀನಿ. ಖುಷಿ ಆಗ್ತಾ ಇದೆಯಾ? ಖಂಡಿತ ಖಂಡಿತ ಖುಷಿ ಆಗ್ತಾ ಇದೆ. ಈ ದಿನ ಅನ್ಕೊಂಡಿದ್ರ ನೀವು? ಹೆಂಗೆ ನನಗೆ ಗೊತ್ತಿಲ್ಲ, ನೀವು ಬರ್ತೀರಿ, ನನಗೆ ಗೊತ್ತಿಲ್ಲ ಇದು ಬಂದಿರೋದು. ರಾಖಿ ಹಬ್ಬ ಆಲ್ರೆಡಿ ಆಗಿದೆ, ಇರಲಿ, ಯಾವತ್ತು ಕಟ್ಟಿದ್ರು ರಾಖಿನೇ. ಆಶೀರ್ವಾದ ಮಾಡಿ, ದೇವರು ಒಳ್ಳೇದು ಮಾಡಲಿ. ಅದಕ್ಕೆ ಶೇಕ್ ಹ್ಯಾಂಡ್ ಮಾಡಿ ಸಾಕು, ಶೇಕ್ ಹ್ಯಾಂಡ್ ಮಾಡಿ ಸಾಕು. ಒಂದು ಖುಷಿ, ಅಮ್ಮಂಗೆ ಉದ್ಘಾಟನೆ ಮಾಡೋದು ಬರ್ತಾ ಇರೋದು ಈ ಮೊದಲಕ್ಕೆ ತುಂಬದಂಗೆ ಖುಷಿಯಾಗಿ ಎಲ್ಲ ಒಳ್ಳೇದಾಗಿ ನೆರವೇರಲಿ. ಈ ಸಲ ದಸರಾ ತುಂಬ ಖುಷಿಯಾಗಿ ಬಂದಿರೋರೆಲ್ಲ ಆರೋಗ್ಯವಾಗಿ ಕ್ಷೇಮವಾಗಿ ಅವರವ್ರ ಮನೆಗೆ ಹೋಗ್ಲಿ, ಒಳ್ಳೆ ರೀತಿಯಲ್ಲಿ ನೆರವೇರಲಿ ಅನ್ನೋದೇ ಖುಷಿ. ಧನ್ಯವಾದಗಳು. ಮಂಟನ್ನ ಜೀವವಾಗಿ ಕಾಣುವ ಹಸುಗಳನ್ನ ಮನೆಯವರಂತೆ ಸಾಕುವ ರೈತನ ಹೃದಯದಲ್ಲಿ ಹುಟ್ಟಿದ ಅಪರೂಪದ ಕನಸು ಅರಕಲಗೂಡು ತಾಲೂಕಿನ ಶಿರದನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಯುವಕ ಸುಭಾಷ್ ಕಳೆದ 7 ವರ್ಷಗಳಿಂದ ದೇಸಿ ತಳಿ ಹಳ್ಳಿಕಾರ ಹಸು ಸಾಕಣೆ ಮಾಡುತ್ತಾ ತನ್ನ ಜೀವನವನ್ನು ಹಸುಗಳೊಡನೆ ಹೆಣೆದುಕೊಂಡಿದ್ದಾನೆ. ಅವನ ಹಸುಗಳು ಅವನಿಗೆ ಕೇವಲ ಪಶುಗಳಲ್ಲ, ಅವು ಮನೆಯ ಅಕ್ಕ ತಂಗಿಯರು, ತಾಯಿಯರು. ಅವುಗಳಿಗೆ ಅವನು ಪ್ರೀತಿಯಿಂದ ಗೌರಿ ಮತ್ತು ಲಕ್ಷ್ಮಿ ಎಂದು ಹೆಸರಿಟ್ಟಿದ್ದನು. ಇದಲ್ಲದೆ ಲಕ್ಷ್ಮಿ ಅವನಿಗೆ ಅತ್ಯಂತ ಹತ್ತಿರವಾದ ಹಸು. 4ನೇ ಬಾರಿಗೆ ಗರ್ಭಿಣಿಯಾದ ಸುದ್ದಿ ತಿಳಿದಾಗ ಸುಭಾಷ್ ಅವರ ಮನದಲ್ಲಿ ಒಂದು ವಿಶೇಷ ಆಲೋಚನೆ ಮೂಡಿತು. ನಮ್ಮ ಮನೆಯ ಹೆಣ್ಣು ಮಕ್ಕಳಿಗೆ ಮಾಡುವಂತೆ ಲಕ್ಷ್ಮಿಗೂ ಸೀಮಂತ ಮಾಡಬೇಕು ಎಂದು. ಆಮೇಲೆ ಒಂದು ದಿನ ಗ್ರಾಮದ ಹಿರಿಯರು, ಬಂಧುಗಳು ಹಾಗೂ ನೆರೆಹೊರೆಯವರನ್ನ ಸೇರಿಸಿಕೊಂಡು ಲಕ್ಷ್ಮಿ ಹಸುಗೆ ಸಾಂಪ್ರದಾಯಿಕ ಸೀಮಂತ ಶಾಸ್ತ್ರ ನಡೆಸಲಾಯಿತು. ಮಂಚೂರಿ ಅಡಿಕೆ ಹೋಗವ ಅಲ್ಲಿತ್ತು ಪಪ್ಪನ ತಟ್ಟೆ ಇದೆ, ಅವಳೇ ಬರ್ಲಿಲ್ಲ ನೋಡವಳು, ಅವಳು ಬಂದು ಹಾಡಿಗೆ ಹೇಳೋದಿಲ್ವಾ? ಹಾಸನದ ಮಹಾಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ತಮಗೆಲ್ಲರಿಗೂ ಗೌರಿ ಗಣೇಶ ಸಕಲ ಸಂಪತ್ತು ಕೊಟ್ಟು ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಈ ಮೂಲಕ ತಿಳಿಸ್ತೀನಿ. ಇನ್ನೊಂದು ವಿಷಯ ಏನಂದರೆ, ದಯವಿಟ್ಟು ಯಾರು POP ಗಣಪತಿ ಉಪಯೋಗಿಸ್ಬೇಡಿ, ಮಣ್ಣಿನ ಗಣಪತಿ ಉಪಯೋಗಿಸಿ. ಜೊತೆಗೆ ಸ್ವಚ್ಛತೆ ಕಾಪಾಡೋಕ್ಕೆ ನಿಮ್ಮ ಮನೆ ಮುಂದೆ ಆಟೋ ಬರುತ್ತೆ, ಆಟೋಗೆ ಕಸ ಹಾಕಬೇಕಾಗಿ ಈ ಮೂಲಕ ತಮ್ಮಲ್ಲಿ ವಿನಂತಿಸ್ತೇನೆ. ಹಾಸನ ಜಿಲ್ಲೆಯ ಸಮಸ್ತ ಮಹಾಜನತೆಗೆ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಗಣೇಶ ಗೌರಿ ಹಬ್ಬ ಹಾಸನ ಜಿಲ್ಲೆಯ ಜನತೆಗೆ ಒಂದು ಶುಭವಾದಂಥ ಹಬ್ಬವಾಗಿದ್ದು, ಇಡೀ ಪ್ರಪಂಚಾದ್ಯಂತ ಈ ಹಬ್ಬವನ್ನು ನಮ್ಮ ಹಿಂದೂ ಧರ್ಮದ ಪದ್ಧತಿಯಂತೆ ನಡೆಸ್ತಾರೆ. ಭಗವಂತ ಎಲ್ಲರಿಗೂ ಆಯುರ ಆರೋಗ್ಯ ಐಶ್ವರ್ಯ ಸಂತೋಷ ಕೊಟ್ಟು ಕಾಪಾಡಲಿ ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತೀನಿ. ಪರಿಸರ ಸ್ನೇಹಿ ಗಣಪತಿ ಇಟ್ಟು ಪರಿಸರನ ಉಳಿಸ್ಬೇಕು. ಹಾಗಾಗಿ POP ಗಣಪತಿಯನ್ನು ಇಡದೆ ಮಣ್ಣಿನ ಬಿಟ್ಟು ಜೇಡಿ ಮಣ್ಣಿನಿಂದ ಮಾಡಿದಂಥ ಪರಿಸರ ಗಣಪತಿಯನ್ನು ಇಟ್ಟು ಆ ಭಗವಂತನನ್ನು ಪೂಜೆ ಮಾಡಿ ಭಗವಂತನ ಕೃಪೆಗೆ ಪಾತ್ರರಾಗಬೇಕು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಈಗ ಮತ್ತೊಮ್ಮೆ ಹೆಡ್ಲೈನ್. ಬಾನು ಮುಷ್ತಾಕ್ ನಮ್ಮ ಜಿಲ್ಲೆಯ ಮಹಿಳೆ, ಅವರೊಬ್ಬ ಹೋರಾಟಗಾರ್ತಿ, ಹಾಗಾಗಿ ಅವರು ದಸರಾ ಉದ್ಘಾಟನೆ ಮಾಡಿದ್ರೆ ಸಂತೋಷ. ಹಾಸನದಲ್ಲಿ ಮಾಜಿ ಸಚಿವ HD ರೇವಣ್ಣ ಹೇಳಿಕೆ. ವಿಧಾನಸಭಾ ಅಧಿವೇಶನದಲ್ಲಿ ಆಕ್ಷೇಪಾರ್ಹ ಪದ ಬಳಕೆ, ಮಾತಿನ ಬರದಲ್ಲಿ ಅರಿವಿಲ್ಲದೆ ಅಂತ ಪದ ಬಂದಿದೆ, ಕ್ಷಮೆಯಾಚಿಸಿದ ಅರಸೀಕೆರೆ ಶಾಸಕ KM ಶಿವಲಿಂಗೇಗೌಡ. ನಾನು ತಂದೆ ತಾಯಿ ಜೊತೆ ಹಲವು ಬಾರಿ ಜಂಬೂ ಸವಾರಿ ನೋಡಲು ಹೋಗ್ತಿದ್ದೆ, ಈಗ ನನಗೆ ದಸರಾ ಉದ್ಘಾಟನೆ ಸಂದರ್ಭದ ಆಹ್ವಾನ ಬಂದಿದೆ. ಹಾಸನದಲ್ಲಿ ಬೂಕರ್ ಪ್ರಶಸ್ತಿ ವಿಜೇತೆ ಬಾನು ಮುಷ್ತಾಕ್ ಹೇಳಿಕೆ.
ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಸಮಗ್ರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ಎಕ್ಸ್‌ಪ್ರೆಸ್ ಕನ್ನಡ. ಪಯಣ ನಿಮ್ಮೊಂದಿಗೆ.